ಅದು ಬೇಡ ವೈಟ್ ಇದ್ರೆ ತುಂಬ ಮಾಡಿದ್ದೀರಾ ಇಲಾಖೆಗೆ ನೆನಪಿನಲ್ಲಿ ಇರಲಿ. ಬಾ ಪ್ರತಿಮಾ, ಟೀಮ್ ಒಟ್ಟಿಗೆಲ್ಲ ಪರಬ್ರಹ್ಮರೂಪಂ ಗಣೇಶ ಕರ್ತವ್ಯವನ್ನು ತನ್ನ ಪಾಡಿಗೆ ತಾನು ವ್ಯವಸ್ಥಿತವಾಗಿ ಮಾಡುತ್ತಾ ಸಾರ್ಥಕ ಸೇವೆಯ ಇದೆ ಅಂತ ಹೇಳುವುದಕ್ಕೆ ಒಂದು ಮುಖ್ಯ ಕಾರಣ ನಮ್ಮ ಪಂಚಾಯತ್ ಸದಸ್ಯರುಗಳು ಅವರನ್ನು ಬಯಸ್ತಾ ಇದ್ದಾರೆ. ಮಾನ್ಯರೇ, ದಿನಾಂಕ 3/8/1964ರಲ್ಲಿ ಶ್ರೀ ಸೀತಾರಾಮಗೌಡ ಹಾಗೂ ಶ್ರೀಮತಿ ಗಿರಿಜಾ ವಾಲ್ತಾಜೆ ದಂಪತಿಗಳ ಮಗಳಾಗಿ ಜನಿಸಿದರು. ಪ್ರಾಥಮಿಕ ಶಿಕ್ಷಣ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ವಾಲ್ತಾಜೆ ಮತ್ತು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಂಡೆಕೋಲು ಮತ್ತು ಪ್ರೌಢ ಶಿಕ್ಷಣವನ್ನು ಸರಕಾರಿ ಪ್ರೌಢಶಾಲೆ ಅಜ್ಜಾವರ ಹಾಗೂ ಶಿಕ್ಷಕರ ತರಬೇತಿ ಸರಸ್ವತಿ ಶಿಕ್ಷಕರ ತರಬೇತಿ ಕೇಂದ್ರ ಮಡಿಕೇರಿಯಲ್ಲಿ ಪಡೆದಿರುತ್ತೀರಿ. ದಿನಾಂಕ 20/8/1994ರಂದು ಸರ್ಕಾರಿ ಸೇವೆಗೆ ಸೇರಿದ್ದು, ದಿನಾಂಕ 2/8/1994ರಿಂದ 1/7/1998ರವರೆಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಲ್ಮಕಾರು, 2/7/1998ರಿಂದ 27/6/2003ರವರೆಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಳಿಯಟ್ಲೂರು, 27/6/2003ರಿಂದ 23/6/2011ರವರೆಗೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ನಾಗಪಟ್ಟಣ, 23/6/2011ರಿಂದ 25/5/2015ರವರೆಗೆ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಕೋಲ್ಚಾರು ಮತ್ತು 25/5/2015ರಿಂದ 31/8/2024ರವರೆಗೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಪೈಮೆಚ್ಚಾಲು ಇಲ್ಲಿ ಸೇವೆ ಸಲ್ಲಿಸಿರುತ್ತೀರಿ. ಸುಮಾರು 30 ವರ್ಷ 29 ದಿನದ ಸರ್ಕಾರಿ ಸೇವೆ ಸಲ್ಲಿಸಿ ಇದೀಗ ನಿವೃತ್ತಿ ಹೊಂದುತ್ತಿರುವ ನಿಮಗೆ ಶುಭ ಹಾರೈಕೆಯನ್ನು ಸಲ್ಲಿಸುತ್ತಿದ್ದೇವೆ. ಸರಳ ಸಜ್ಜನಿಕೆಯ ನೇರ ನಡೆನುಡಿಯ ಕರ್ತವ್ಯ ನಿಷ್ಠೆ ಹಾಗೂ ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಶಿಕ್ಷಕಿಯಾದ ನಿಮ್ಮನ್ನು ಅಭಿನಂದಿಸಿ ನೀಡಿದ ಸನ್ಮಾನ ಪತ್ರ. ನಿಮ್ಮ ಮುಂದಿನ ನಿವೃತ್ತಿ ಜೀವನವು ಸುಖ ಶಾಂತಿ ನೆಮ್ಮದಿಯಿಂದ ಕೂಡಿರಲಿ ಎಂಬ ಹಾರೈಕೆಗಳೊಂದಿಗೆ
ಶಿಕ್ಷಕ ವೃಂದ, ವಿದ್ಯಾರ್ಥಿ ವೃಂದ, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಪೈಂಬೆಚ್ಚಾಲು, ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು, ಎಸ್ಡಿಎಂಸಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಪೈಂಬೆಚ್ಚಾಲು, ಹಿರಿಯ ವಿದ್ಯಾರ್ಥಿಗಳು, ಪೋಷಕರು ಹಾಗೂ ವಿದ್ಯಾಭಿಮಾನಿಗಳು. ಗೌರವಾರ್ಪಣೆ. ಶ್ರೀಯುತ ಧರ್ಮಪಾಲ ನಿವೃತ್ತರಾಗಿರುವಂತಹ ಶ್ರೀಮತಿ ವಿಶಾಲಕ್ಷ್ಮಿ ಮೇಡಮ್ ಇವರಿಗೆ ಸಂಘದ ವತಿಯಿಂದ ಗೌರವಾರ್ಪಣೆ. ಶ್ರೀಯುತ ಕುಶಾಲಪ್ಪಗೌಡ ಉಪಾಧ್ಯಕ್ಷರು, ಕರ್ನಾಟಕ ರಾಜ್ಯ ಶಿಕ್ಷಕರ ಸಂಘ ಸುಳ್ಯ ಘಟಕ ಅವರಿಂದ ಶಾಲು ಹೊರಿಸಿ ಗೌರವಾರ್ಪಣೆ. ಶ್ರೀಮತಿ ಶೀಲಾವತಿ ಮೇಡಮ್ ಅವರಿಂದ ಗೌರವಾರ್ಪಣೆ. ಶ್ರೀಯುತ ಪದ್ಮನಾಭಾಚಾರ್ಯ ಕಾರ್ಯದರ್ಶಿಗಳು ಇವರಿಂದ ಸ್ಮರಣಿಕೆಯನ್ನು ನೀಡಿ ಗೌರವಾರ್ಪಣೆ. ಶ್ರೀಮತಿ ಗೀತಾ ಗೋಚಾರು ಇವರಿಂದ ವಿಶಾಲಕ್ಷಿ ದಂಪತಿಯವರಿಗೆ ಅಭಿನಂದನಾ ಕಾರ್ಯಕ್ರಮ. ಶಾಲು ಹೊರಿಸಿ ಹಾರ ಕ್ರೇಟಾ ತೊಟ್ಟು ಹಾರ ಹಾಕಿ ಸ್ಮರಣಿಕೆಯನ್ನು ನೀಡಿ ಫಲಪುಷ್ಪಗಳನ್ನು ನೀಡಿ ಸನ್ಮಾನಿಸುವ ಕಾರ್ಯಕ್ರಮ, ಅಭಿನಂದನಾ ಕಾರ್ಯಕ್ರಮ. ಸುಮಾರು 30 ವರ್ಷಗಳ ಕಾಲ ಶಿಕ್ಷಕಿಯಾಗಿ ಕರ್ತವ್ಯವನ್ನು ನಿರ್ವಹಿಸಿ ಇದೀಗ ನಿವೃತ್ತರಾದಂತಹ ಶ್ರೀಮತಿ ವಿಶಾಲ ಅವರಿಗೆ ಶ್ರೀಮತಿ ವಿಶಾಲಕ್ಷ್ಮಿ ಅವರಿಗೆ ಗೌರವಾರ್ಪಣೆ. ಶಿಕ್ಷಕಿಯಾಗಿ ಕರ್ತವ್ಯವನ್ನು ನಿರ್ವಹಿಸಿ ಇದೀಗ ನಿವೃತ್ತರಾಗಿರುವಂತಹ ಶ್ರೀಮತಿ ನಾಗವೇಣಿ ಮೇಡಮ್ ಅವರಿಂದ ಶ್ರೀಮತಿ ವಿಶಾಲಕ್ಷ್ಮಿ ಮೇಡಮ್ ಅವರಿಗೆ ಗೌರವಾರ್ಪಣೆ. ಶ್ರೀಮತಿ ನಾಗವೇಣಿ ದಂಪತಿಗಳು ಹಾರ ಹಾಕಿ ಶಾಲು ಹೊದಿಸಿ ಮಾವಿನ ಗಿಡವನ್ನು ನೀಡಿ ಗೌರವಿಸ್ತಾರೆ.
ನಮಗಾಗಿ ಅದಕ್ಕಾಗಿ ಯಾವುದೇ ತರಬೇತಿಯನ್ನು ಯಾರು ಕೂಡ ನೀಡಲಿಲ್ಲ. ಈ ಸಂದರ್ಭದಲ್ಲಿ ಆಗಿತ್ತು ನಾವು ಆಗ ಪಂಚಾಯತ್ನ ಮಾಜಿ ಸದಸ್ಯರು, ಆತ್ಮೀಯರು, ಕೋಲ್ಚಾರು, ಉನ್ನತೀಕೃತ ಪ್ರಾಥಮಿಕ ಇರುವಂತಹ ವಿಷಯ ಮೌನ ಸೂಪರ್ ಆಗಿತ್ತು. ಆ ಮೌನ ಇರುವಂತಹ ವಿಷಯ ಮೌನ ಸೂಪರ್ ಆಗಿತ್ತು. ಆ ಮೌನ ನನ್ನ ಇಂದಿನ ಈ ಸಮಾರಂಭದಲ್ಲಿ ನಮ್ಮನ್ನು ಬೀಳ್ಕೊಟ್ಟು ಹೋಗಲಿರುವ ನಮ್ಮ